ನನ್ನ ಸ್ಪೆಷಲೈಸೇಷನ್ ಬಂದು ವ್ಯಾಸ್ಕುಲರ್ ಆ್ಯಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿ. ಸೊ ಏನು ವ್ಯಾಸ್ಕುಲರ್ ಇಂಟರ್ವೆನ್ಷನ್ ಅಂದರೆ ವ್ಯಾಸ್ಕುಲರ್ ರಕ್ತನಾಳಕ್ಕೆ ಸಂಬಂಧಪಟ್ಟದಂಥ ಮತ್ತು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಮಾಡುವಂಥ ಸಂಬಂಧಪಟ್ಟದ ವಿಭಾಗ ನಮ್ಮದು. ಸೊ ಇದು ಕೆಲವೇ ಟೆರಿಷರಿ ಸೆಂಟರ್ಸ್ ಅಥವಾ ಕೆಲವೊಂದು ಹೈಯರ್ ಸೆಂಟರ್ಸಲ್ಲಿ ಅಷ್ಟೇ ಇರೋದು. ಬಟ್ ನಮ್ಮ ಹುಬ್ಬಳ್ಳಿ 5 ವರ್ಷದಿಂದ ಇದನ್ನು ಸೇವೆನ ಲಭ್ಯ ಇದೆ. ಸೊ ಕಮಿಂಗ್ ಟು ನಾವೇನು ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಅಂದರೆ ಮಾಡಿದ್ವಿ ಅನ್ನೋದು ಅಂದರೆ PVR ಟಿಪ್ಸ್ ಅಂತ ಹೇಳ್ತೀವಿ. PVR ಟಿಪ್ಸ್ ಅಂದರೆ ಪೋರ್ಟಲ್ ವೇನ್ ರೀಕ್ಯಾನಲೈಸೇಷನ್ ಟಿಪ್ಸ್, ಟ್ರಾನ್ಸ್ಜುಗುಲರ್ ಇಂಟ್ರಾಹೆಪಾಟಿಕ್ ಪೋರ್ಟೋಸಿಸ್ಟಮಿಕ್ ಶಂಟ್. ಸೊ ನಾವು ಒಂದು ಫಸ್ಟ್ ಕೇಸ್ ಸಿನಾರಿಯೋ ಬಗ್ಗೆ ನೋಡೋಣ. ಈ ಒಂದು 50ರಿಂದ 60 ವರ್ಷದ ವ್ಯಕ್ತಿಗೆ ಲಿವರ್ ಡ್ಯಾಮೇಜ್ ಆಗಿ, ಸೊ ಲಿವರ್ಗೆ ಏನು ರಕ್ತನಾಳ ಇರುತ್ತೆ ಅದು ಕಂಪ್ಲೀಟ್ ಆಗಿ ಬಂದಾಗಿತ್ತು. ಅದು ಬಂದಾಗಿ ಲಿವರಿಂದ ಹಾರ್ಟಿಗೆ ಹೋಗ್ಬೇಕು ಯಾವುದೇ ರಕ್ತ ಇದಿದ್ರು ಪ್ಯೂರಿಫೈ ಆಗಿ. ಸೊ ಅದು ಹೋಗೋಕ್ಕಾಗದೆ ಅವ್ರಿಗೆ ವ್ಯಾರಿಸಿಸ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾರಿಸಿಸ್ ಡೆವಲಪ್ ಆಗಿತ್ತು. ಸೊ ಯೂಶಲಿ ಕಾಮನ್ ಆಗಿ ವ್ಯಾರಿಸಿಸ್ಗೆ ಏನು ಮಾಡ್ತೀವಿ, ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅಂದರೆ ಬಾಯಿಂದ ವಾಮಿಟಿಂಗ್, ರಕ್ತ ವಾಮಿಟಿಂಗ್ ಆದಾಗ ಅದಕ್ಕೆ ಫಸ್ಟ್ ಎಂಡೋಸ್ಕೋಪಿ ಟ್ರೀಟ್ಮೆಂಟ್ ಫಸ್ಟ್ ಮೊಡಾಲಿಟಿ ಇರುತ್ತೆ. ಸೊ ಆದರೆ ಇದು ನಾರ್ಮಲ್ ಆಗಿ ಇರುವಂಥ ಜಾಗದಲ್ಲಿ ಇರಲಿಲ್ಲ. ಇದು ಸಣ್ಣ ಕರಳು ಮತ್ತು ಬೇರೆ ಬೇರೆ ಜಾಗದಲ್ಲಿ ಇರೋದ್ರಿಂದ ಸೊ ಅಲ್ಲಿ ಎಂಡೋಸ್ಕೋಪಿ ಮೂಲಕ ಅದು ಆಗಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಸೊ ಪೇಷಂಟ್ಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿತ್ತು, BP ಶಾಕ್ ಅಂತ ಹೇಳ್ತೀವಿ, ಆ ರೀತಿ ಅವರು ಹೋಗ್ತಾ ಇದ್ರು. ಸೊ ಇದಕ್ಕೆ ಯೂಶಲಿ ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ತೀವಿ, ಟಿಪ್ಸ್ ಅಂತ ಮಾಡ್ತೀವಿ. ಟ್ರಾನ್ಸ್ಜುಗುಲರ್ ಇಂಟ್ರಾಹೆಪಾಟಿಕ್ ಪೋರ್ಟೋಸಿಸ್ಟಮಿಕ್ ಶಂಟ್ ಅಂತ ಚಿಕಿತ್ಸೆ ಇರುತ್ತೆ. ಯಾವುದು ಓಪನ್ ಮಾಡಿದ್ರೆ ಲಿವರಲ್ಲಿ ಸ್ಟೆಂಟ್ ಹಾಕೋದು. ಸೊ ಈ ರೀತಿ ಬಟ್ ಇದರಲ್ಲಿ ಏನು ಚಾಲೆಂಜಿಂಗ್ ಇತ್ತು ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ರಕ್ತನಾಳನೇ ಬಂದಾಗೋಗಿತ್ತು. ಒಂದು ಕೆಲವೊಂದ್ಸಲಿ ಪ್ರೆಷರ್ ಜಾಸ್ತಿ ಆಗಿ ರಕ್ತ ಬ್ಯಾಕ್ ಫ್ಲೋ ಆಗಿ ವ್ಯಾರಿಸಿಸ್ ಆಗ್ತವೆ. ಇಲ್ಲಿ ಏನಿತ್ತು ಅಂತಂದ್ರೆ ಲಿವರ್ಗೆ ರಕ್ತನಾಳನೇ ಬಂದಾಗೋಗಿತ್ತು. ಸೊ ಪೋರ್ಟಲ್ ವೇನ್ ಅಂತ ಹೇಳ್ತೀವಿ, ಲಿವರ್ಗೆ ಬರುವಂಥ ವೇನ್. ಆ ಪೋರ್ಟಲ್ ವೇನ್ ಕಂಪ್ಲೀಟ್ ಬಂದಾಗಿ ಜಾಗ ಇರಲಿಲ್ಲ ಸ್ಟೆಂಟ್ ಹಾಕೋದಕ್ಕೆ. ಸೊ ಫಸ್ಟ್ ನಾವು ಅದನ್ನ ಪೋರ್ಟಲ್ ವೇನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡುವಂಥ ಪ್ರೊಸೀಜರ್ ಈಗ 1-2 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಹೈಯರ್ ಸೆಂಟರ್ಸ್ ಅಲ್ಲಿ ಆಗ್ತಾ ಇದ್ದಾವೆ ಅಷ್ಟೇ. ಅದನ್ನ ನಾವು ಬಂದ್ ಮಾಡಿಕೊಂಡು ಈ ಪೋರ್ಟಲ್ ವೇನಲ್ಲಿ ಸ್ಟೆಂಟ್ ಹಾಕಿ, ಈ ಸ್ಟೆಂಟ್ ಹಾಕಿರೋದ್ರಿಂದ ಏನು ವ್ಯಾರಿಸಿಸ್ ಅಂತ ಹೇಳ್ತೀವಿ, ಮುಂಚೆ ಮಾಡಿದ್ವಿ ರೆಗ್ಯುಲರ್ ಟಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಆಲ್ಮೋಸ್ಟ್ 90% ಬರೀ ಲೋಕಲ್ ಅನಸ್ತೇಷಿಯಾದಲ್ಲೇ ಮಾಡಿದ್ವಿ ಆಲ್ಮೋಸ್ಟ್. ಸೊ ಇದು ಒಂದು ಜನರಲ್ ಅನಸ್ತೇಷಿಯಾದಲ್ಲಿ ಮಾಡಬೇಕಾಯ್ತು. ಬಟ್ ರೆಗ್ಯುಲರ್ ಆಗಿ ಟಿಪ್ಸ್ ಅನ್ನೋದು ಲೋಕಲ್ ಅನಸ್ತೇಷಿಯಾದಲ್ಲಿ ಇರುತ್ತೆ. ಮತ್ತೆ PVR ಟಿಪ್ಸ್ ಈಗಷ್ಟೇ 1-2 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಮಾಡೋಕ್ಕೆ ಶುರು. ದಿನ ಮೊದಲು ಬ್ಲೀಡಿಂಗ್ ಆಗ್ತಾ ಇತ್ತು ಅವರಿಗೆ. ಇಲ್ಲಿ ಬಂದ ತಕ್ಷಣ ನಾವು ಎಂಡೋಸ್ಕೋಪಿ ಮಾಡಿದ್ವಿ. ನೆಕ್ಸ್ಟ್ ಡೇ ಇವ್ರು ಮಾಡಿದ್ರು ಪ್ರೊಸೀಜರ್. ಈಗ ಆರಾಮಾಗಿ ಹೋಗಿದ್ದಾರೆ ಆರಾಮಾಗಿ ಪ್ರೊಸೀಜರ್ ಮಾಡಿ ಫಾಲೋಅಪ್ ಬಂದಿದ್ದಾರೆ ಅವರು. 2 ತಿಂಗಳಿಂದ ಶಸ್ತ್ರಚಿಕಿತ್ಸೆ ಆಗಿದೆ. ಅಂದ್ರೆ ಮೇನ್ ಬರೀ ಪ್ರೊಸೀಜರ್ ಮಾಡೋದಲ್ಲ, ಫಾಲೋಅಪ್ ಇಂಪಾರ್ಟೆಂಟ್. ಸೊ ಬಂದು ಯಾವುದೋ ಬ್ಲೀಡಿಂಗ್ ಇಲ್ಲ, ಆ ಸ್ಟೆಂಟ್ನ ಅದನ್ನ ಫಾಲೋಅಪ್ ಮಾಡಿದ್ರೆ ಸ್ಟೆಂಟ್ ಪೇಟೆಂಟ್ ಇದೆ. ಯೂಶಲಿ ಕೆಲವೊಂದ್ಸಲಿ ಸ್ಟೆಂಟ್ ಬ್ಲಾಕ್ ಆಗೋಗ್ಬಿಡುತ್ತೆ, ಪೇಷಂಟ್ ಸರಿಯಾಗಿ ಮೆಡಿಕೇಶನ್ಸ್ ತಗೊಳ್ತಿದೆ. ಸೊ ಅದನ್ನ ಅವ್ರಿಗೆಲ್ಲ ಗೈಡೆನ್ಸ್ ಕೊಟ್ಟು ಸ್ಟೆಂಟ್ ಪೇಟೆಂಟ್ ಇದೆ, ಪೇಷಂಟ್ನ ಆರಾಮಾಗಿದೆ, ಯಾವುದೇ ತರ ಬ್ಲೀಡಿಂಗ್ ಎಲ್ಲೂ. 2 ತಿಂಗಳ ಹಿಂದೆನೇ ಲಾಸ್ಟ್ ಸ್ಟೇಜ್ ಆಫ್ ದ ಡಿಸೀಸ್ ಆದ್ರೂ ಆರಾಮಾಗಿದ್ದಾರೆ. ಅಂದ್ರೆ ಆರಾಮಿದ್ರೆ ಬ್ಲೀಡಿಂಗ್ ಕಂಟ್ರೋಲ್ ಆಗಿದೆ. ಬಟ್ ಮೆಡಿಸಿನ್ಸ್ ಫಾಲೋಅಪ್ ಮೇಲೆ ಇಡಬೇಕು ಅವರು. ಈಗ ಡಯಾಬಿಟಿಸ್ ಅವ್ರು ಹೆಂಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೋತಾರಲ್ರಿ, ಸೇಮ್ ಇವ್ರಿಗೂ ಲಿವರ್ ಸಿರೋಸಿಸ್ ಅವರಿಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾಗತ್ತೆ. ಅವರಿಗೆ ಲಿವರ್ ಸಿರೋಸಿಸ್ ಅವರಿಗೆ ಕಣ್ಣು ಹಳದಿ ಆಗಿತ್ತು, ರಕ್ತದ ವಾಂತಿ ಆಗಿತ್ತು, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿತ್ತು. ಕಾಮಲೆ ಜಾಂಡಿಸ್, ಕಾಮಲೆ ಅದು ಕಣ್ಣು ಹಳದಿ ಆಗಿದ್ದಕ್ಕೆ ನಾವು ಜಾಂಡಿಸ್ ಅಂತೀವಿ, ಕಾಮಲೆ ಅದೇ ಇತ್ತು ಅವರಿಗೆ. ಹ್ಯಾಬಿಟ್ಸ್ ಇದೆ, ಡ್ರಿಂಕ್ಸ್, ಆಲ್ಕೋಹಾಲ್ದಿಂದ ಬಂದಿದ್ದು ಸಿಗಲಿ ಅಂತ, ಸೊ ದಟ್ ಅವ್ರಿಗೆ ಟ್ರಾನ್ಸ್ಪ್ಲಾಂಟಿಗೆ ರೆಡಿ ಆಗ್ಬೋದು. ಯಾಕಂದರೆ 5-6 ವರ್ಷ ಆದಮೇಲೆ ಮತ್ತೆ ಅವ್ರಿಗೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟರಲ್ಲಿ ಅವ್ರು ರೆಡಿ ಆಗೋದು ಅಂದ್ರೆ ಏನು, ಅವ್ರಿಗೆ ಆ್ಯಕ್ಚುಲಿ ಈ ಥರ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಹೊಸ ಲಿವರ್ ಹಾಕಿದ್ರೆ ಎಲ್ಲ ಮೊದಲಿನ ಥರ ಸರ್ಕ್ಯುಲೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇಂಡಿಕೇಶನ್ಸ್ ಅಂದರೆ ಯಾವಾಗ ಬೇಕಾಗುತ್ತೆ ಅಂದರೆ, ಒಂದು ಯಾವಾಗ ಅವ್ರ ಹೊಟ್ಟೆಯಲ್ಲಿ ನೀರು ತುಂಬಕ್ಕೆ ಸ್ಟಾರ್ಟ್ ಆಗುತ್ತೋ, ಮತ್ತೆ ಹೊಟ್ಟೆಯಲ್ಲಿ ನೀರು ತುಂಬಕ್ಕೆ ಸ್ಟಾರ್ಟ್ ಆಗೋದು, ಕಾಲು ಬಾವು ಬರೋದು, ಜಾಂಡೀಸ್ ಜಾಸ್ತಿ ಆಗೋದು, ಈ ಥರ ರಕ್ತವಾಂತಿ ಮತ್ತೆ ಮಾಡಿ, ಈ ಥರ ನಾವು ಬ್ರಿಡ್ಜಿಂಗ್ ಟಿಪ್ಸ್ ಮಾಡಿ ಕೆಲವೊಂದು ಸರಿ ಮತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮಲ್ಲಿ ಮತ್ತೆ ಬ್ಲಾಕ್ ಆತಂದರೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇಂಡಿಕೇಶನ್ ಬರುತ್ತೆ. ಲಿವರ್ ಫೇಲ್ಯೂರಿಂದ ಇವನ್ ಕಿಡ್ನಿ ಫೇಲ್ಯೂರು ಆಗ್ಬೋದು. ಸೊ ಕಿಡ್ನಿ ಫೇಲ್ಯೂರ್ ಆಗಿ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಏನು ಯೂರಿನ್ನು ಮತ್ತು ಮೋಷನ್ ಮೂಲಕ ಹೋಗಬೇಕು ಅದು ಹೋಗದಿದ್ದರೆ ಬಾಡಿಯಲ್ಲೇ ಉಳ್ಕೊಂಡ್ರೆ ಆವಾಗ ಲಿವರ್ ಫೇಲ್ಯೂರು ಆಲ್ಮೋಸ್ಟ್ ಸ್ಟೇಜ್ 4 ದಾಟ್ ಹೋಗಿದೆ ಅಂತ. ಸೊ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಮೊದಲಿನ ಥರ ಕಷ್ಟ ಏನಲ್ಲ. ಮೊದಲೆಲ್ಲ ಲಿವರ್ ಸಿಗೋದೆಲ್ಲ ಕಷ್ಟ ಆಗ್ತಿತ್ತು, ಈಗೆಲ್ಲ ಸ್ಟ್ರೀಮ್ಲೈನ್ ಆಗಿದೆ. ಜೀವ ಸಾರ್ಥಕತೆ ಅಂತ ಒಂದು ಸೈಟ್ ಇದೆ, ಅದರಲ್ಲಿ ಅವ್ರವ್ರು ರಿಜಿಸ್ಟರ್ ಮಾಡಿಕೊಂಡ್ರೆ ಅವ್ರವ್ರ ಬಾಳೆ ಬಂದಾಗ ಅವ್ರಿಗೆ ಸಿಕ್ಬಿಡುತ್ತೆ. ಇಲ್ಲಾಂದರೆ ಲೈವ್ ಡೋನರ್ ಅಂತಂದರೆ ಮನೆಯಲ್ಲೇ ಯಾರೋ
ಮೊದಲನೇ ರಕ್ತ ಸಂಬಂಧಿಗಳು ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಲ್ಲಿ ಮಾತ್ರ ಲಿವರ್ನ ಕೊಡಬಹುದು. ಅದಕ್ಕೆ ನಾವು ಲೈಫ್ ಡೋನರ್ ಅಂತ ಹೇಳ್ತೀವಿ. ಸೊ ದಟ್ ಲಿವರ್ನ ಅರ್ಧ ಭಾಗ ಯಾವುದು ಅಂದರೆ ರೆಸಿಪಿಯಂಟ್ ತಗೊಳ್ಳಿಕ್ಕೆ ಯಾವ್ದು ಅವ್ರಿಗೆ ಸಾಕಾಗ್ತದೋ ಅಷ್ಟೇ ಮಾತ್ರ ಲಿವರ್ ತೆಗೆದು ಇವ್ರಿಗೂ ಲಿವರ್ ಮತ್ತೆ ಬೆಳೆಯುತ್ತೆ, ಕೊಟ್ಟವ್ರಿಗೂ ಲಿವರ್ ಮತ್ತೆ ಬೆಳೆಯುತ್ತೆ. ಸೊ ಅದಕ್ಕೆ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಯೂಶಲಿ ಒಂದ್ಸರಿ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಮೊದಲಿನ ಥರ ಆಗ್ಬಿಡ್ತಾರೆ ಅಷ್ಟೇ. ಸೊ ಅವರು ಕೆಲವೊಂದು ಗುಳಿಗೆ ಮೇಲೆ ಲೈಫ್ ಟೈಮ್ ಇರಬೇಕಾಗುತ್ತೆ. ಯಾಕಂದ್ರೆ ಹೊರಗಿಂದ ನಾವು ಹಾಕಿರ್ತೀವಿ, ಅದು ಅವ್ರ ಬಾಡಿಯಲ್ಲಿ ಅದನ್ನು ಒಪ್ಕೋಬೇಕು. ಅದು ಅವ್ರ ಬಾಡಿ ಹೊರಗಡೆ ಬಂದು ನಮ್ಮದು ಅಂತಂದ್ರೆ ಅಕ್ಸೆಪ್ಟೆನ್ಸ್ ಇದ್ರೆ ಗ್ರಾಫ್ಟ್ ಫೇಲ್ಯೂರ್ ಆಗೋದಿಲ್ಲ. ಹೊರಗಿಂದ ಹಾಕಿರ್ತಾರಲ್ಲ, ಸೊ ಅದಕ್ಕೆ ಅದೊಂದು ಗುಳಿಗೆ ತಗೋಬೇಕಾಗ್ತದೆ ಅಷ್ಟೇ. ಅದು ಬಿಟ್ಟರೆ ದೇ ವಿಲ್ ಬಿ ಲೈಫ್ ಲಾಂಗ್, ದೇ ವಿಲ್ ಬಿ ಮಿನಿಮಮ್ 10 to 15 years ದೇ ವಿಲ್ ಬಿ ಸರ್ವೈವಲ್ ಅಂತ ಹೇಳ್ಬೋದು. ನಮ್ಮಲ್ಲಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಮತ್ತೆ ಡಾಕ್ಟರ್ ಹುಬ್ಳಿಲಿ ಕೂಡ ಅವೈಲೇಬಲ್ ಇದೆ. ನಮ್ಮ ಸೂಚುರೆ ಹಾಸ್ಪಿಟಲ್ ಕೂಡ ನಮ್ಮ ಐ ಅಂಡ್ ಟೆಕ್ನಾಲಜಿ ಇದೆ, ಡಾಕ್ಟರ್ಸ್ ಇದ್ದಾರೆ, ಎಕ್ವಿಪ್ಮೆಂಟ್ಸ್ ಇದ್ದಾರೆ. ಸೊ ವಿತ್ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಐ ಅಂಡ್ ಸರ್ಜರೀಸ್ ಆಲ್ಸೋ. ಸೊ ಎಕ್ಸಾಂಪಲ್, ಈ ಪ್ರೊಸೀಜರ್ ನಾವೇನು ಡಾಕ್ಟರ್ ಮಾಡಿರೋದು ಅಕಸ್ಮಾತ್ ಬ್ಯಾಂಗ್ಳೂರ್ಗೆ ಹೋಗಿದ್ರೆ ಇಲ್ಲಿ ಕಾಸ್ಟು ಅಲ್ಲಿ ಕಾಸ್ಟ್ ಕಂಪೇರ್ ಮಾಡಿದ್ರೆ ಈಸಿಲಿ ಒಂದು 50% ನಿಮಗೆ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ಬೋದು, ಅಲ್ಲಿ ಡಾಕ್ಟರ್ಸ್ ಆಲ್ರೆಡಿ ಕಷ್ಟ ಆಗ್ಬೋದು. ಬಟ್ ಇಲ್ಲಿ ಅಂಡರ್ ದಿ ಒನ್ ರೂಫ್ ಸುಚಿರ ಹಾಸ್ಪಿಟಲ್ 250 ಬೆಡ್ ಹಾಸ್ಪಿಟಲ್ ಆಗಿ MR ಆಗಲಿ, CT ಆಗಲಿ, OT ಆಗಲಿ ಅತ್ಯದ್ಭುತ ಫೆಸಿಲಿಟೀಸ್ ಇದೆ. ಸೊ ಇಲ್ಲಿ ಬಂದ್ರೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅಂಡರ್ ದಿ ಒನ್ ರೂಫ್ ನಿಮಗೆ ಎಲ್ಲ ಪ್ರೊಸೀಜರ್ಸ್, ಸರ್ಜರೀಸ್ ಆಗುತ್ತೆ. ಅಂಡ್ ಅಟ್ ದಿ ಕಾಸ್ಟ್ ಲೆಸ್ಸರ್ ದನ್ ದಿ 50%. ಬೇರೆ ಏನೇನು ಕಾರ್ಪೊರೇಟ್ ಹಾಸ್ಪಿಟಲ್ ಇದೆ ಅಲ್ಲಿ ಏನು 1 ಲಕ್ಷ ಆಗೋದು ಇಲ್ಲಿ ನಿಮ್ಗೆ 50-60 ಸಾವಿರಕ್ಕೆ ಆಗೋಗುತ್ತೆ. ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ಅಂಡ್ ಅಲಾಂಗ್ ವಿತ್ ದಟ್ ಇನ್ನೊಂದೇನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಅಂತಂದ್ರೆ, ನಮ್ದು ಈ ಸುಚುರ ಹಾಸ್ಪಿಟಲ್, ಸುಚುರ ಹಾಸ್ಪಿಟಲ್ ಹುಬ್ಳಿ ಧಾರವಾಡಲ್ಲಿ ಫಸ್ಟ್ ಹಾಸ್ಪಿಟಲ್ ಫಾರ್ ದ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಎಲಿಜಿಬಲ್ ಆಗಿದೆ. ಸೊ ಲೈಕ್ ವಿ ಹ್ಯಾವ್ ಡನ್ ಸಕ್ಸಸ್ಫುಲಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸಕ್ಸಸ್ಫುಲ್ ಕೂಡ ಆಗಿದೆ 2-3 years ಬ್ಯಾಕ್ ಅಲ್ಲಿ ಕೂಡ. ಸೊ ಈ ಪೇಷಂಟ್ಸ್ ಏನಂತಾನೆ ಈ ಸಂಬಂಧಪಟ್ಟ ಕಾರಣ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಲೈಕ್ ನಮ್ಮ ಹಾಸ್ಪಿಟಲ್ ರೀಚ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಸೊ ಅವ್ರು ಎಷ್ಟು ಬೇಗ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸಮಥಿಂಗ್ ಗೋಯಿಂಗ್ ರಾಂಗ್ ಇನ್ ಅವರ್ ಬಾಡಿ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಎಷ್ಟು ಬೇಗ ಬರ್ತಾರೆ ನಮ್ಮ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗಾಗಲಿ, ಡಾಕ್ಟರ್ ನೋಡ್ತಾರೆ. ಆ ಬೇಸ್ಡ್ ಅಂದ್ರೆ ಸಿವಿರಿಟಿ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಸುಲಭ ಆಗುತ್ತೆ, ಲೈಕ್ ಗುಣ ಆಗೋದು ಕೂಡ ಸುಲಭ ಆಗುತ್ತೆ. ಸೊ ಯಾವುದೇ ಒಂದು ಹೆಲ್ತ್ ಸೈನ್ಸ್ ಏನಿದೆ, ನಾಟ್ ಗುಡ್ ಸೈನ್ಸ್ ಏನಿದೆ